ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ಇಂದು ಅವಿಭಾಜ್ಯ ಸಂಖ್ಯೆ ಬಗ್ಗೆ ಅಧ್ಯಯನ ಮಾಡೋಣ. ಅವಿಭಾಜ್ಯ ಸಂಖ್ಯೆಗಳಿಗೆ ಇಂಗ್ಲೀಷ್ನಾಗ ಏನು ಕರೀತಾರಪ್ಪ ಅಂದ್ರೆ ಪ್ರೈಮ್ ನಂಬರ್ಸ್ ಅಂತ ಕರೀತಾರೆ. ಪ್ರೈಮ್ ನಂಬರ್ಸ್ ಅಂದ್ರೆ ಏನ್ರಿ? ಹೌದಾ, ಇವು ಏನಪ್ಪ ಅಂದ್ರೆ ತನ್ನಿಂದ ತಾನೇ ಭಾಗ ಹೋಗಬೇಕು ಮತ್ತು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡಬೇಕು. ಮತ್ತು ಚಿಕ್ಕ ಅವಿಭಾಜ್ಯ ಸಂಖ್ಯೆ ಏನಪ್ಪ ಅಂದ್ರೆ 2. ಎಲ್ಲ ಅಷ್ಟು ಸಂಖ್ಯೆ ಬೆಸ ಸಂಖ್ಯೆ ಅದಾವ, 2 ಮಾತ್ರ ಸರಿ ಅವಿಭಾಜ್ಯ ಸಂಖ್ಯೆ ಐತಿ. ಇವು ಕೇವಲ 2 ಅಪವರ್ತನ ಹೊಂದಿವೆ. ಅಪವರ್ತನ ಅಂದ್ರೆ ಏನು? 2 ಅಪವರ್ತನ ಅಂದ್ರೆ 2, 3, 5, 7 ಐತಿ ಮತ್ತು 11. 2 1ರ ಮಿಗೆ ಬರ್ತೈತಿ, 2ರ ಮಿಗೆಗೆ 1 2 2 1 1 3 3 1 1 5 5 1 1 7 7 1 1 11 11 1. ಈ ರೀತಿಯಾಗಿ ನಾವು ಅವಿಭಾಜ್ಯ ಸಂಖ್ಯೆ ಬರ್ತೈತಿ. ಈ ಕೇವಲ 2 ಅಪವರ್ತನ ಮಾತ್ರ ಹೊಂದೇವಿ. ಹೌದಾ? ಈ ಸರ್ 9 ವರ್ಷ 1 1 9 3 3 9 1. ಇಲ್ಲಿ 2ಕ್ಕಿಂತ ಹೆಚ್ಚು ಅಪವರ್ತನ ಬಂದು 2ಕ್ಕಿಂತ ಹೆಚ್ಚು ಅಪವರ್ತನ ಬಂದು ಅಂದ್ರೆ ಅವಕ್ಕ ಭಾಜ್ಯ ಸಂಖ್ಯೆ ಅಂತ ಕರಿತಾನ. ಇವಾಗ ಸರ್ ಅವಿಭಾಜ್ಯ ಸಂಖ್ಯೆ ಯಾವ್ಯಾವ್ರಿ? 2 3 5 7 11 13. ಈ ರೀತಿಯಾಗಿ ನಾವು 100ರವರೆಗೆ ಅವಿಭಾಜ್ಯ ಸಂಖ್ಯೆ ನೋಡಬಹುದು. ಎಷ್ಟೋ ಸಲ ನವೋದಯಗೂ ಕೂಡ 100ರಿಂದ ಅಧಿಕವಾಗಿರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಯನ್ನು ಕೇಳಿದಾನ. 1ರಿಂದ 10ರವರೆಗೆ ಅವಿಭಾಜ್ಯ ಸಂಖ್ಯೆ ಎಷ್ಟು, 10ರಿಂದ 20ರವರೆಗೆ ಅವಿಭಾಜ್ಯ ಸಂಖ್ಯೆಗಳೆಷ್ಟು, ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು, 1 ಅಂಕಿಯ ಅವಿಭಾಜ್ಯ ಸಂಖ್ಯೆ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು. ಈ ರೀತಿಯಾಗಿ ಪ್ರತಿ ವರ್ಷ ನವೋದಯ ಮತ್ತು ಸೈನಿಕ ಪರೀಕ್ಷೆಯಲ್ಲಿ ಅವಿಭಾಜ್ಯ ಸಂಖ್ಯೆ ಮ್ಯಾಗ 1 ಅಂಕದ ಪ್ರಶ್ನೆಯನ್ನು ನಾವು ಬಂದೈತಿ. ಮುಂದೂ ಕೂಡ ಬರುವ ಸಂಭವ ಜಾಸ್ತಿ ಇದೆ. ಹೌದು. ಈ ರೀತಿಯಾಗಿ ಪ್ರೈಮ್ ನಂಬರ್ ತನ್ನಿಂದ ತಾನೇ ಭಾಗ ಹೋಗ್ತೈತಿ. ಸದ್ ನೋಡ್ರಿ, 2 ಒಂದೇ ಹೋಗ್ತೈತಿ, 3 ಒಂದೇ, 5 ಒಂದೇ. 1 ಮತ್ತು ಅದೇ ಸಂಖ್ಯೆ ಇದು 1ರ ಮಿಗೆ ಬರ್ತೈತಿ, ಬಿಟ್ರೆ 2ರ ಅಂಕಿ 2ರ ಮಿಗೆಗೆ ಐತಿ. ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಪ್ಪ ಅಂದ್ರೆ 2. ಏಕ ಮಾತ್ರ ಸರಿ ಅವಿಭಾಜ್ಯ ಸಂಖ್ಯೆ 2. ಅಷ್ಟು ಬೆಸ ಸಂಖ್ಯೆ ಅದಾವ, ಇದು ಒಂದೇ ಸರಿ ಸಂಖ್ಯೆ ಐತಿ. ಇವು ಕೇವಲ 2 ಅಪವರ್ತನ ಹೊಂದವ. ಈ ರೀತಿ 1ರಿಂದ 100ರೊಳಗೆ ಎಷ್ಟು ಅವಿಭಾಜ್ಯ ಸಂಖ್ಯೆ ಅಪ್ಪ ಅಂದ್ರೆ 1ರಿಂದ 100ರೊಳಗೆ ಎಷ್ಟು ಅದಾವಪ್ಪ ಅಂದ್ರೆ 25 ಅವಿಭಾಜ್ಯ ಸಂಖ್ಯೆಗಳು ಅದಾವ. ಇವಾಗ ನಾವು ಏನಪ್ಪ ಅಂದ್ರೆ ಜೋಡಿ ಅವಿಭಾಜ್ಯ ಸಂಖ್ಯೆ ಟ್ವಿನ್ ಪ್ರೈಮ್ ನಂಬರ್ ನೋಡೋಣ. ಈಗ ಜೋಡಿ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು? 2 ಅವಿಭಾಜ್ಯ ಸಂಖ್ಯೆಗಳನ್ನು ಕಳೆದಾಗ ಏನು ಬರಬೇಕು? ವ್ಯತ್ಯಾಸ ಏನು ಬರಬೇಕು? 2 ಬರಬೇಕು. ಅಥವಾ 2 ಅವಿಭಾಜ್ಯ ಸಂಖ್ಯೆಗಳದಾವಲ್ಲ, ಇದರ ನಡುವೆ ಒಂದ ಅಂಕಿ ಬರ್ತೈತಿ, 4 ಬರ್ತೈತಿ. ಹೌದಾ? 5 ಮತ್ತು 7 6 ಒಂದೇ ಬರ್ತೈತಿ. ಇವು 2 ಅವಿಭಾಜ್ಯ ಸಂಖ್ಯೆ ನಡುವಿನ ವ್ಯತ್ಯಾಸ 2 ಬರ್ತೈತಿ. 3 ಮತ್ತು 5, 5 ಮತ್ತು 7, 11 ಮತ್ತು 13 ವ್ಯತ್ಯಾಸ 2 ಐತಿ ನೋಡಿರ್ಬೇಕಪ್ಪ ಅಂದ್ರೆ 17 19 29 31 41 43 59 61 71 73 101 103 107 109. ನವೋದಯಕ ಯಾವ ರೀತಿ ಕ್ವಶನ್ ಕೇಳೋಣ ಕೆಳಗಿನಲ್ಲಿ ಯಾವುದು ಜೋಡಿ ಅವಿಭಾಜ್ಯ ಸಂಖ್ಯೆಯನ್ನು ಕೇಳೋಣ. ಇದರಲ್ಲಿ ಕೆಳಗಿನಲ್ಲಿ ಯಾವುದೂ ಜೋಡಿ ಅವಿಭಾಜ್ಯ ಸಂಖ್ಯೆ ಅಲ್ಲೂ ಕೇಳೋಣ. ಈ ರೀತಿಯಾಗಿ ಜೋಡಿ ಅವಿಭಾಜ್ಯ ಸಂಖ್ಯೆ ನಾವು ಕಾಣಬಹುದು. 3 ಮತ್ತು 5, 5 ಮತ್ತು 7, 11 ಮತ್ತು 13, 17 ಮತ್ತು 19, 29 ಮತ್ತು 31, 41 ಮತ್ತು 43, 59 ಮತ್ತು 61, 71 ಮತ್ತು 73. ಈ ರೀತಿಯಾಗಿ 101 ಮತ್ತು 103, 107 ಮತ್ತು 109. ಈ ರೀತಿಯಾಗಿ ನಾವು ಜೋಡಿ ಅವಿಭಾಜ್ಯ ಸಂಖ್ಯೆಯನ್ನು ಕಾಣಬಹುದು. ಇವಾಗ ನಾವು ಏನಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು 1ರಿಂದ 100ರವರೆಗೆ ಯಾವ ರೀತಿಯಾಗಿ ಬರ್ತಾವ ನೋಡೋಣ. 1ರಿಂದ 10ರೊಳಗೆ 2 3 5 7 ಒಟ್ಟು ಅವಿಭಾಜ್ಯ ಸಂಖ್ಯೆಗಳೆಷ್ಟು? 4. ಅದೇ ರೀತಿಯಾಗಿ 11ರಿಂದ 20, 11 13 17 19 ಈಗ ಎಷ್ಟು? 11ರಿಂದ 20 ಎಷ್ಟು ಅದಾವಪ್ಪ ಅಂದ್ರೆ 4 ಅದಾವ. 21ರಿಂದ 30, 23 29 2 ಅವಿಭಾಜ್ಯ ಸಂಖ್ಯೆ ಅದಾವ. 31ರಿಂದ 40, 31 37 2 ಅವಿಭಾಜ್ಯ ಸಂಖ್ಯೆ ಅದಾವ. 41ರಿಂದ 50, 41 43 47 ಟೋಟಲ್ 3 ಅವಿಭಾಜ್ಯ ಸಂಖ್ಯೆಗಳು ಅದಾವ. 51ರಿಂದ 60, 53 59 2 ಅವಿಭಾಜ್ಯ ಸಂಖ್ಯೆಗಳು ಅದಾವ. 61ರಿಂದ 70, 61 67 2 ಅವಿಭಾಜ್ಯ ಸಂಖ್ಯೆಗಳು.
71ರಿಂದ 80, 71, 73, 79 ಟೋಟಲ್ 3 ಅವಿಭಾಜ್ಯ ಸಂಖ್ಯೆಗಳು. 81ರಿಂದ 90, 83, 89 ಒಟ್ಟು ಅವಿಭಾಜ್ಯ ಸಂಖ್ಯೆಗಳು 2. 91ರಿಂದ 100ರವರೆಗೆ ಒಂದು ಅವಿಭಾಜ್ಯ ಸಂಖ್ಯೆ ಐತಿ. ಕ್ವಶನ್ ಕೇಳ್ಯಾನ, ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದ್ರೆ 2. 2 ಅಂಕೆಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದ್ರೆ 97. ಈ ರೀತಿಯಾಗಿ 1ರಿಂದ 10ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದಾವಪ್ಪ ಅಂದ್ರೆ 4. ಮತ್ತೊಮ್ಮೆ ಏನು ಕ್ವಶನ್ ಕೇಳೇನಪ್ಪ ಅಂದ್ರೆ 1ರಿಂದ 20ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳದಾವ. 1ರಿಂದ 20ರವರೆಗೆ ಇವು 4 ಎಷ್ಟು 8 ಅವಿಭಾಜ್ಯ ಸಂಖ್ಯೆಗಳು. ಮತ್ತೊಮ್ಮೆ ಏನು ಕ್ವಶನ್ ಕೇಳೋಣ, 30ರಿಂದ 50ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳದಾವ. ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನಾವು ತೆಗೆದು ನೋಡಿದಾಗ ಇದ್ರ ಬಗ್ಗೆ ಅಂಕಗಳು ಬಂದಾವ. ಎಷ್ಟು 31ರಿಂದ 50ರವರೆಗೆ ಎಷ್ಟು ಅದಾವಪ್ಪ ಅಂದ್ರೆ 5 ಅವಿಭಾಜ್ಯ ಸಂಖ್ಯೆಗಳದಾವ. ಈ ರೀತಿಯಾಗಿ ನಾವು ಈ ಚಾರ್ಟ್ ಅನ್ನು ನೋಡಬಹುದು. 1ರಿಂದ 100ರವರೆಗೆ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಬಂದಾವ, 1ರಿಂದ 10 ಎಷ್ಟು, 20ರಿಂದ 30 ಎಷ್ಟು, 30ರಿಂದ 50 ಎಷ್ಟು, ಫಸ್ಟ್ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು, ಯಾವ ರೀತಿಯಾಗಿ ಅದನ್ನು ನೋಡ್ಕೋಬೇಕು. ಏನು ಈ ಚಾರ್ಟ್ ಐತಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಐತಿ. ಇದ್ರ ಮ್ಯಾಗ 1 ಮಾರ್ಕ್ಸ್ ಡೆಫಿನೆಟ್ಲಿ ಬರ್ತೈತಿ. ಈಗ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಅವಿಭಾಜ್ಯ ಸಂಖ್ಯೆಗಳ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬಿದ್ದಾವ ಅನ್ನೋದು ನೋಡಿದ್ರೆ 30 ಮತ್ತು 50ರ ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂದನ. 30 ಮತ್ತು 50ರ ನಡುವೆ ಎಷ್ಟು ಅದಾವಪ್ಪ ಅಂದ್ರೆ 31, 37, 41, 43, 47 ಟೋಟಲ್ 3 1 2 ಎಷ್ಟು ಅದಾವಪ್ಪ ಅಂದ್ರೆ 5. 30 ಮತ್ತು 50ರ ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಪ್ಪ ಅಂದ್ರೆ 5. 100 ಮತ್ತು 110ರ ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂದ್ರೆ 101, 103, 107, 109. ಈ ರೀತಿ ಎಷ್ಟು ಅದಾವ 1 2 3 4 ಅವಿಭಾಜ್ಯ ಸಂಖ್ಯೆ ಎಷ್ಟು 4. ಡಿ ಉತ್ತರ. ಇಲ್ಲಿ ಎ ಉತ್ತರ ಆಗ್ತೈತಿ. ಈಗ 1987, 88ರಾಗ ಈ ರೀತಿಯಾಗಿ ಪ್ರಶ್ನೆಗಳು ಬಂದಾವ. ಇನ್ನು 1ರಿಂದ 7ರ ತನಕ ಇರುವ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು. 1ರಿಂದ 7ರ ತನಕ 2, 3, 5 ಎಷ್ಟು ಅದಾವಪ್ಪ ಅಂದ್ರೆ 3. ಬಿ ಉತ್ತರ. 7ರ ತನಕಪ್ಪ ಅಂದ್ರೆ 7ರ ಒಳಗಡೆ. 1 ಮತ್ತು 10ರ ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು. 1 ಮತ್ತು 10ರ ನಡುವೆ 2, 3, 5, 7 ಎಷ್ಟು ಅದವಪ್ಪ ಅಂದ್ರೆ 4. ಹಾಗಾದ್ರೆ ಉತ್ತರ ಸಿ ಸರಿಯಾದ ಉತ್ತರ. ಈಗ ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು. 81 ಅಲ್ಲ, ಅದು 1ರ ಮಗೆ ಬರ್ತೈತಿ. ಮತ್ತು 9ರ ಮಗೆ ಬರ್ತೈತಿ. ಈ ರೀತಿಯಾಗಿ 9, 81 ಮತ್ತು 81 ಒಂದಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳು ಬರ್ತಾವೆ. 3 ಮಿಗೆಗಳು ಬರ್ತೈತಿ. 3, 27. ಈ ರೀತಿಯಾಗಿ 81 ಅಲ್ಲ, 85 ಅಂತೂ ಅಲ್ಲ, 87. ಹೀಗಾಗಿ ಬಿ ಅವಿಭಾಜ್ಯ ಸಂಖ್ಯೆ. ಮೊದಲನೆಯ 2 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಅಂದ್ರೆ ಸಂಕಲನ ಕೂಡಿಸೋದು. ಮೊದಲನೇ 2 ಅವಿಭಾಜ್ಯ ಸಂಖ್ಯೆ ಯಾವಪ್ಪ ಅಂದ್ರೆ 2, 3. ಇವೆರಡುಗಳ ಮೊತ್ತ ಎಷ್ಟಪ್ಪ ಅಂದ್ರೆ 5. ಉತ್ತರ ಏನಪ್ಪ ಅಂದ್ರೆ ಬಿ ಸರಿಯಾದ ಉತ್ತರ. ಈ ರೀತಿಯಾಗಿ ಹಿಂದಿನ ವರ್ಷದಲ್ಲಿ ಅವಿಭಾಜ್ಯ ಸಂಖ್ಯೆ ಮೇಲೆ ಪ್ರಶ್ನೆಗಳು ಬಿದ್ದಾವೆ. ಈಗ ನಾವು ಮತ್ತೆ ಇಲ್ಲಿರುವ ಯಾವ ಸಂಖ್ಯೆಯು ಅವಿಭಾಜ್ಯ ಸಂಖ್ಯೆಯಾಗಿದೆ. ಇದರಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆಯಪ್ಪ ಅಂದ್ರೆ 97. ಇದು 2 ಅಂಕೆಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ. 1995ನೇ ಇಸ್ವಿಯೊಳಗೆ ಬಿದ್ದೈತಿ. 90 ಮತ್ತು 100ರ ನಡುವೆ ಇರುವ ಅವಿಭಾಜ್ಯ ಸಂಖ್ಯೆ ಯಾವುದು. ಇದು ಏನಪ್ಪ ಅಂದ್ರೆ 97 ಆಗ್ತೈತಿ. 2000ನೇ ಇಸ್ವಿಯೊಳಗೆ ಬಿದ್ದೈತಿ. 20 ಮತ್ತು 30ರ ಮಧ್ಯೆ ಇರುವ ಒಟ್ಟು ಅವಿಭಾಜ್ಯ ಸಂಖ್ಯೆಗಳು ಎಷ್ಟು. 23, 27. ಹಾಗಾದರೆ 20 ಮತ್ತು 30ರ ನಡುವೆ ಇರತಕ್ಕಂಥ ಒಟ್ಟು ಅವಿಭಾಜ್ಯ ಸಂಖ್ಯೆಗಳು ಎಷ್ಟಪ್ಪ ಅಂದ್ರೆ 2. ಉತ್ತರ ಸಿ. ಈ ರೀತಿಯಾಗಿ ಅವಿಭಾಜ್ಯ ಸಂಖ್ಯೆಯನ್ನು ನಾವು ನೋಡಿದ್ದೇವೆ. ಇದರ ಬಗ್ಗೆ ಹಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ರಿ. ಪರೀಕ್ಷೆ ಹತ್ತಿರ ಬಂದಾವ. ಎಷ್ಟು ನಾವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತೇವಲ್ಲ, ಯಾವ ರೀತಿ ಕ್ವಶನ್ ಬಂದಾವ, ಮುಂದುವರ್ಸಿ ಯಾವ ರೀತಿಯಾಗಿ ಬರುವುದು ಸಂಭವ ಇರ್ತೈತೆ ಅನ್ನೋದು ನಿಮಗೆ ಅದ್ರ ಬಗ್ಗೆ ಐಡಿಯಾ ಬರ್ತೈತಿ. ಯಾವ ರೀತಿಯಾಗಿ ಬಿದ್ದಾವ, ಮುಂದೆ ಹೆಂಗೆ ಬರ್ತಾವ ಅನ್ನೋದು ಹೆಚ್ಚು ನಾವು ಪ್ರಶ್ನೆ ಪತ್ರಿಕೆ ಬಿಡಿಸಿದಾಗ ನಮಗೊಂದು ಧೈರ್ಯ ಬರ್ತೈತೆ ಅಂತ ಹೇಳುತ್ತಾ, ಮತ್ತು ಮುಂದೆ ನಾಳೆ ನಾನು ಮತ್ತೊಂದು ಲಸ ಆ ಮತ್ತು ಮಸ ಆ
ಮುಂದುವರೆದ ಭಾಗವನ್ನು ಆ ವಿಷಯವನ್ನು ತೆಗೆದುಕೊಂಡು ಬರ್ತೀನಿ. ಇದು ಅವಿಭಾಜ್ಯ ಸಂಖ್ಯೆಗಳ ನಡುವೆ ಇರತಕ್ಕಂತಹ ವಿವರಣೆ. ನಮಸ್ಕಾರಗಳು.